ಗೌರಿಬಿದನೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಹಲವು ಭಾಗಗಳಲ್ಲಿ ಬೆಳೆಗಳು ಸಂಪೂರ್ಣವಾಗಿ ನೆಲಕಚ್ಚಿದ್ದು, ನ್ಯಾಮಗೊಂಡ್ಲು ಗ್ರಾಮದಲ್ಲಿ 3 ಎಕರೆ ಟೊಮಾಟೊ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಟೊಮಾಟೊ ಬೆಳೆ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿ ರೈತರು ಸಾಲ ಸೌಲಭ್ಯ ಪಡೆದು ಕೃಷಿ ಮಾಡಿದ್ದರು. ಆದರೆ ನಿರಂತರ ಮಳೆಯಿಂದ ಗಿಡಗಳು ಒಣಗಿ ಕಾಯಿ ಹಾಳಾಗಿರುವುದರಿಂದ ರೈತರಿಗೆ ಭಾರೀ ನಷ್ಟ ಉಂಟಾಗಿದೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಇದೀಗ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಹಾನಿಗೊಳಗಾದ ಬೆಳೆಗಳನ್ನು ನೋಡಿ ರೈತರು ಆತಂಕ ವ್ಯಕ್ತಪಡಿಸಿದ್ದು, ಸರ್ಕಾರ ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಟೊಮಾಟೊ ಬೆಳೆದ ರೈತ ಮಂಜುನಾಥ್ ರೆಡ್ಡಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಮಳೆಯಾಗುತ್ತಿದ್ದು, ಬುಧವಾರ ರಾತ್ರಿ ಸುರಿದ ಮಳೆಯಿಂದಾಗಿ ಟೊಮಾಟೊ ಬೆಳೆ ಹಾನಿಯಾಗಿದೆ. 6 ಲಕ್ಷ ರೂಪಾಯಿ ಖರ್ಚು ಮಾಡಿ 3 ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆದಿದ್ದ ರೈತನಿಗೆ ಈಗ ಬೆಳೆ ನೆಲಕಚ್ಚಿದ್ದು ದಿಕ್ಕು ತೋಚದ ಸ್ಥಿತಿ ನಿರ್ಮಾಣವಾಗಿದೆ. ಕೈಗೆ ಬಂದ ಬೆಳೆ ಸಂಪೂರ್ಣವಾಗಿ ಹಾಳಾಗಿದ್ದು, ಇದರಿಂದ 10 ಲಕ್ಷ ನಷ್ಟವಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. 15 ದಿನಕ್ಕೆ ಕ್ರಾಪ್ ಬರೋದೆಲ್ಲನು ಕಾಯೆಲ್ಲ ಚೆನ್ನಾಗಾಯ್ತು. ಫುಲ್ ಎಲ್ಲ ನೆಲಸಮಾಗಿ ಎಲ್ಲ ಫುಲ್ ಎಲ್ಲ ಲಾಸ್ ಆಗಿದೆ. ಒಂದು 15ರಿಂದ 20 ಲಕ್ಷ ರೂಪಾಯಿ ಇವಾಗ ಬೆಳೆ ನಷ್ಟ ನಂಗೆ ಆಗಿದೆ. ಈಗ ಕಾಯೆಲ್ಲ ಫುಲ್ ಎಲ್ಲ ಉದುರೋಗಿ ಎಲ್ಲ ಗಿಡ ಎಲ್ಲ ರೋಗ ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ಗಮನ ಹರಿಸಿ ಸರ್ಕಾರ ಪರಿಹಾರ ಕೊಡಬೇಕಾಗಿ ಮನವಿ. ಸುಮಾರು ಒಂದು 25 ಲಕ್ಷ ಲಾಸ್ ಆಗಿದೆ ನನಗೆ. ಒಂದು 7 ಲಕ್ಷ ನಾನು ಇದಕ್ಕೆ ಬೆಳೆಗೆ ಖರ್ಚು ಇಟ್ಟಿದ್ದೀನಿ. ಇವಾಗೆಲ್ಲ ಫುಲ್ ಲಾಸ್ ಆಗಿದೆ. ಸಾಲ ಎಲ್ಲ ಸಾಲನೇ ಮಾಡಿದ್ದೀವಿ. ಸಾಲ ಮಾಡೇ ಇಡಬೇಕು. ರೈತರ ದುಡ್ಡಲ್ಲಿರುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆಪಿ ಸಮೀರಾಚಾರಿ ಜೊತೆ ನಾಸೀರ್, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.